ಭೂಗತ ಜಗತ್ತಿನಲ್ಲಿ ಮೆರೆದು ಇದೀಗ ಕಣ್ಮರೆಯಾದ ಎನ್ ಮುತ್ತಪ್ಪ ರೈ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರು. ಪುತ್ತೂರಿನ ಕೆಯೂರಿನ ಕೃಷಿ ಕುಟುಂಬಕ್ಕೆ ಸೇರಿದ ಮುತ್ತಪ್ಪ ರೈ ಅವರು ಭೂಗತ ಜಗತ್ತಿಗೆ ಎಂಟ್ರಿ ಕೊಡುವ ಮೊದಲು ಬ್ಯಾಂಕ್ ಉದ್ಯೋಗಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಭೂಗತ ಲೋಕದಲ್ಲಿ ತನ್ನ ಕೈಯನ್ನ ಎಷ್ಟೇ ರಕ್ತಸಿಕ್ತಗೊಳಿಸಿದ್ರು ಮುತ್ತಪ್ಪ ರೈ ಅವರು ಓರ್ವ ಅಪ್ಪಟ ದೈವ ಭಕ್ತ. ಅದರಲ್ಲೂ ಪುತ್ತೂರು ಮಹಾಲಿಂಗೇಶ್ವರ ದೇವರ ಪರಮ ಭಕ್ತನಾಗಿದ್ದ ಮುತ್ತಪ್ಪ ರೈ ಅವರನ್ನ ಒಂದು ಕಾಲದಲ್ಲಿ ಬದುಕಿಸಿದ್ದು ಇದೇ ಮಹಾಲಿಂಗೇಶ್ವರ. ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಮುತ್ತಪ್ಪ ರೈ ಅವರು ನಿಧನರಾಗಿದ್ದು, ಇವರು ಅಪಾರ ಬಂಧು ಮಿತ್ರರನ್ನ ಅಗಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೆಯೂರು ಎನ್ನುವ ಗ್ರಾಮದ ಕೃಷಿ ಕುಟುಂಬಕ್ಕೆ ಸೇರಿದ ಮುತ್ತಪ್ಪ ರೈ ಅವರು ಪದವಿ ವಿದ್ಯಾಭ್ಯಾಸವನ್ನ ಪಡೆದ ಬಳಿಕ ಬ್ಯಾಂಕ್ ಒಂದರಲ್ಲಿ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸಿದವರು. ಮೂವರು ತಮ್ಮಂದಿರು, ಓರ್ವ ತಂಗಿಯ ಜೊತೆಗೆ ಪುತ್ತೂರಿನಲ್ಲೇ ನೆಲೆಸಿದ್ದವರು. ಆ ಬಳಿಕದ ದಿನಗಳಲ್ಲಿ ಬೆಂಗಳೂರಿನ ಸ್ನೇಹಿತರೊಬ್ಬರು ಉದ್ಯಮವನ್ನ ನೋಡಿಕೊಳ್ತಾ ಇದ್ದ ಮುತ್ತಪ್ಪ ರೈ ಅವರಿಗೆ ಉದ್ಯಮಕ್ಕೆ ಸಂಬಂಧಿಸಿದಂತೆ ವೈಮನಸ್ಸು ಆರಂಭಗೊಂಡಿತ್ತು. ಅವರ ಆರಾಧ್ಯ ಮೂರ್ತಿಯಾಗಿದ್ದು ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ. ಹೌದು, ಕೇಸೊಂದರ ವಿಚಾರಣೆಗಾಗಿ ಕೋರ್ಟ್ಗೆ ತೆರಳಿದ್ದ ಮುತ್ತಪ್ಪ ರೈ ಅವರ ಮೇಲೆ ಕೋರ್ಟ್ನಲ್ಲೇ ಗುಂಡಿನ ದಾಳಿ ನಡೆದಿತ್ತು. ಅತ್ಯಂತ ಕಡಿಮೆ ಅಂತರದಲ್ಲಿ ಈ ಗುಂಡಿನ ದಾಳಿ ನಡೆದಿದ್ರು ಅಂದು ಮುತ್ತಪ್ಪ ರೈ ಅವರು ಬದುಕುಳಿದಿದ್ರು. ಮುತ್ತಪ್ಪ ರೈ ಅವರ ಕೊರಳಲ್ಲಿ ಸದಾ ಇರ್ತಾ ಇದ್ದ ಮಹಾಲಿಂಗೇಶ್ವರ ದೇವರ ಪೆಂಡೆಂಟ್ ಅಂದು ಅವರ ಜೀವವನ್ನ ಉಳಿಸಿತ್ತು. ಹಾರಿಸಿದ ಗುಂಡು ನೇರವಾಗಿ ದೇವರ ಚಿನ್ನದ ಪೆಂಡೆಂಟ್ಗೆ ತಾಗಿದ ಪರಿಣಾಮ ಗುಂಡು ದೇಹದ ಒಳಗೆ ಸರಿಯಾದ ಪ್ರಮಾಣದಲ್ಲಿ ನುಗ್ಗದ ಕಾರಣ ಮುತ್ತಪ್ಪ ರೈ ಅವರು ಅಂದು ಮರುಜೀವ ಪಡೆದಿದ್ರು. ವಿಶೇಷವಾಗಿ ಭಾರತ ಕೊಟ್ಟ ಮೊದಲು ಕೂಡ ಮಹಾಲಿಂಗೇಶ್ವರ ಬಹಳ ಭಕ್ತ. ಎಲ್ಲಿ ಹೋದ್ರೂ ಹೋಗ್ಲಿ ಮಹಾಲಿಂಗೇಶ್ವರ ಅವರು ಬಂದು ಪ್ರಸಾದ ತಗೊಂಡು ಹೋಗುವಂತ ಅವರ ನಡೆ ನುಡಿ ದಿನಚರಿಯೇ ಮಹಾಲಿಂಗೇಶ್ವರನ ಕೈ ಮುಗಿದೆ ಆರಂಭ ಆಗೋದು. ಯಾಕಂತ ಹೇಳಿದ್ರೆ ಅವರು ನಮ್ಮ ಸೀಮೆ ದೇವರು, ಇವರು ಹುಟ್ಟಿ ಬೆಳೆದಂತ ಇವರು. ಅವರು ಅಲ್ಲಿವರೆಗೆ ಮುಟ್ಟಬೇಕಾದ್ರೆ ಮಹಾಲಿಂಗೇಶ್ವರನ ಅನುಗ್ರಹ ಅಂತ ಹೇಳಿದ್ರೆ ತಪ್ಪಾಗ್ಲಿಲ್ಲ. ಪ್ರತಿ ಬಾಯಲ್ಲಿ ಕೂಡ ಅವರು ಮಹಾಲಿಂಗೇಶ್ವರನ ಹೆಸರೇ ನಮೂದಿಸೋದು. ಒಂದು ಸಮಯ ಹೇಳಿದ್ರು, ಸುಧರ್ಣ ಮಹಾಲಿಂಗೇಶ್ವರನ ದೊಡ್ಡ ಭಕ್ತ ಅಂತ ಹೇಳಿದ್ರೆ ನೀವು ಮತ್ತೆ ನಾನು ಪುತ್ತೂರಲ್ಲಿ ಅಂತ ಹೇಳುವ ಒಂದು ವಾಯ್ಸ್ ನನ್ನ ಕಿವಿಗೆ ಈಗಲೂ ಕೇಳ್ತಾ ಇದೆ. ಭಾರಿ ನೋವಾಗ್ತಾ ಇದೆ. ಮುತ್ತಪ್ಪಗಳನ್ನು ಕಳ್ಕೊಂಡ್ರಿಂದ ನಮಗೆ ಬಹಳಷ್ಟು ನಷ್ಟ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಸಾವಿನ ಕೊನೆ ಕ್ಷಣದವರೆಗೂ ಪುತ್ತೂರು ಮಹಾಲಿಂಗೇಶ್ವರ ಪೂಜೆ ನಿರ್ವಹಿಸ್ತಾ ಇದ್ದ ಮುತ್ತಪ್ಪ ರೈ ಅವರು ದೇವಸ್ಥಾನಕ್ಕೆ ಈ ಹಿಂದೆ 1.5 ಕೋಟಿ ರೂಪಾಯಿ ಮೌಲ್ಯದ ಬೃಹತ್ ಬ್ರಹ್ಮರಥವನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಅಲ್ಲದೆ ದಕ್ಷಿಣ ಭಾರತದ ಹೆಸರಾಂತ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಬ್ರಹ್ಮರಥ ಸಮರ್ಪಣೆ ಮಾಡಿದ ಕಾರ್ಯದ ಹಿಂದೆ ಇದೇ ಮುತ್ತಪ್ಪ ರೈ ಇದ್ರು. ಭೂಗತ ಲೋಕದಲ್ಲಿ ತನ್ನ ಕೈಯನ್ನ ಎಷ್ಟೇ ರಕ್ತಸಿಕ್ತ ಮಾಡಿಕೊಂಡಿದ್ರೂ ವರ್ಷಕ್ಕೊಮ್ಮೆ ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಿಗೆ ಎರಗ್ತಾ ಇದ್ದ ಮುತ್ತಪ್ಪ ರೈ ಇದೀಗ ಪುತ್ತೂರನ್ನ ಬಿಟ್ಟು ಬಾರದ ಲೋಕಕ್ಕೆ ಮರಳಿದ್ದಾರೆ. ಪ್ರವೀಣ್, V4 News 24/7 ಪುತ್ತೂರು.